ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಂದಲೇ ನಮ್ಮ ಆಯಸ್ಸುಗಳನ್ನು ಹೆಚ್ಚಾಗುತ್ತವೆ. ಹಲ್ಲೆಲೂಯಾ. ನಮ್ಮ ದಿನಗಳನ್ನು ಯೇಸು ಕ್ರಿಸ್ತನಿಂದ ಹೆಚ್ಚಾಗುತ್ತವೆ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 9:11 ಹೇಳುತ್ತದೆ, ನನ್ನಿಂದ ನಿನ್ನ ದಿನಗಳನ್ನು ಹೆಚ್ಚು, ನಿನ್ನ ಆಯಸ್ಸನ್ನು ವರ್ಷಗಳು ವೃದ್ಧಿಯಾಗುವವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾವು ದೇವರ ಕಡೆಗೆ ತಿರುಗಬೇಕು. ನಾವು ದೇವರ ಕಡೆಗೆ ತಿರುಗಿದರೆ ದೇವರ ವಾಕ್ಯ ಹೇಳುತ್ತದೆ, ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ಎಂಬುದಾಗಿ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನು ಹೀಗೆ ತಿಳಿಸುತ್ತಾ ಇದ್ದಾನೆ, ನನ್ನಿಂದ ನಿನ್ನ ದಿನಗಳನ್ನು ಹೆಚ್ಚುವವು. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕರು ಮರಣದ ಬಾಗಿಲಲ್ಲಿ ನಿಂತುಕೊಂಡಿದ್ದಾರೆ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ, ಕರ್ತನ ವಾಕ್ಯ ನಮ್ಮನ್ನು ಹೀಗೆ ಬೋಧಿಸ್ತಾ ಇದೆ, ನನ್ನಿಂದ ನಿನ್ನ ದಿನಗಳನ್ನು ಹೆಚ್ಚುವವು ಎಂಬುದಾಗಿ ಹೇಳುತ್ತದೆ. ಆದರೆ ಡಾಕ್ಟ್ರ್ ಏನು ಸರ್ಟಿಫಿಕೇಟ್ ಕೊಡ್ತಾನೆ ಅಂದರೆ, ನೀನು ಇಷ್ಟೇ ದಿವಸ ಇರ್ತೀಯ ಅಂತ ಹೇಳುತ್ತದೆ. ಆದರೆ ಇಲ್ಲಿ ವಾಕ್ಯ ಹೇಳುತ್ತದೆ, ನನ್ನಿಂದ ನಿನ್ನ ದಿನಗಳನ್ನು ಹೆಚ್ಚುವವು ಎಂಬುದಾಗಿ. ಹಲ್ಲೆಲೂಯಾ. ನೀನು ಕರ್ತನಲ್ಲಿ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಈ ವಾಕ್ಯ, ನನ್ನನ್ನು ಸೃಷ್ಟಿ ಮಾಡಿರುವ ಕರ್ತನು ನನಗೆ ಹೀಗೆ ಮಾತಾಡುತ್ತಾರೆ, ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು. ಹಲ್ಲೆಲೂಯಾ. ನಾನು ಈ ರೋಗದಲ್ಲಿ ಸಾಯುವುದಿಲ್ಲ, ನಾನು ಬದುಕುತ್ತೇನೆಂದು ನೀನು ತೀರ್ಮಾನ ಮಾಡಬೇಕು. ಯಾವಾಗ ನೀನು ತೀರ್ಮಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ, ನಿನ್ನ ದಿನಗಳನ್ನು ದೇವರು ಹೆಚ್ಚಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಈ ಬೆಳಗಿನ ಜಾವದಲ್ಲಿ ಅನೇಕರು IC ವಾರ್ಡಲ್ಲಿದ್ದಾರೆ. ಆದರೆ ಅವರಿಗೆ ಈ ವಾಕ್ಯ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ವಾಕ್ಯ ಗೊತ್ತಿಲ್ಲ. ಈ ವಾಕ್ಯವನ್ನು ಇಟ್ಟು ನಾವು ನುಡಿಯುವಾಗ ಆ ವ್ಯಕ್ತಿಯ ಆಯಸ್ಸುಗಳನ್ನು ದೇವರು ಹೆಚ್ಚಿಸುತ್ತಾರೆ. ಹಲ್ಲೆಲೂಯಾ. ಆ ದೇವರು ಡಾಕ್ಟ್ರು ಏನೇ ಸರ್ಟಿಫಿಕೇಟ್ ಕೊಡಲಿ, ಆದರೆ ಅವನು ಕರ್ತನ ಮಗನು. ಯಾರೋ ಇವತ್ತು IC ವಾರ್ಡಲ್ಲಿ ಮಲಗಿದರೋ ಅವರು ಯೇಸು ಕ್ರಿಸ್ತನ ಮಗನು. ಹಲ್ಲೆಲೂಯಾ. ಆತನು ಯಾವಾಗ ಬೇಕಾದರೂ ಚೇಂಜ್ ಮಾಡ್ಬೋದು. ಆತನದು ಒಂದು ಶಬ್ದ ಸಾಕು ನಾವು ರೋಗದಿಂದ ಬಿಡುಗಡೆ ಆಗೋದಕ್ಕಾಗಿ. ಹಲ್ಲೆಲೂಯಾ. ಕರ್ತನದು ಒಂದೇ ಒಂದು ಶಬ್ದ ಸಾಕು, ದೇವರು ಆ ಒಂದು ಶಬ್ದನಿಂದ ದೇವರು ನನಗೆ ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಕರ್ತನ ವಾಕ್ಯವನ್ನು ಇಟ್ಟು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ಇವತ್ತು ಅನೇಕರು ನಿನ್ನನ್ನು ನೋಡದೆ, ನಿನ್ನ ವಾಕ್ಯವನ್ನು ಕಂಡುಕೊಳ್ಳದೆ ಈ ಲೋಕದ ಯಾತ್ರೆಯನ್ನು ಮುಗಿಸಿಕೊಂಡು ಮರಣದ ಬಾಗಿಲಲ್ಲಿದ್ದಾರೆ. ಅವರನ್ನು ಆಶೀರ್ವಾದ ಮಾಡು, ನೀನು ಅವರ ದಿನಗಳನ್ನು ಹೆಚ್ಚಿಸು ಸ್ವಾಮಿ. ಅವರು ಆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ನೀನು ಕೃಪೆ ಕೊಡು, ಅವರನ್ನು ಆ ರೋಗದಿಂದ ಬಿಡುಗಡೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗಲೇ ದೇವರು ಅವರನ್ನು ಬಿಡುಗಡೆ ಮಾಡೋದಕ್ಕಾಗುತ್ತದೆ. ಹಲ್ಲೆಲೂಯಾ. ಈ ಪ್ರಾರ್ಥನೆ ಆಶೀರ್ವಾದದ ಬೀಗವಾಗಿದೆ. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀಯೋ ಅದನ್ನೆಲ್ಲ ಹೊಂದಿಕೊಳ್ಳುತ್ತೀ ಎಂಬುದಾಗಿ, ಅದನ್ನೆಲ್ಲ ನಾನು ನಿನಗೆ ಸಹಾಯ ಮಾಡುತ್ತೇನೆ, ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಅವರ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರನ್ನು ಈ ವಾಕ್ಯವನ್ನು ಇಟ್ಟು ನಾವು ಬಲಪಡಿಸಬೇಕು. ಹಲ್ಲೆಲೂಯಾ. ಇವತ್ತು ನಾವು ಅನೇಕರು ಏನು ಮಾಡ್ತೀವಿ ಗೊತ್ತಾ, ನಾವು ಯಾವುದಾದ್ರೂ ಕಾಯಿಲೆಯಿಂದ ಬಿದ್ದನ ಮನುಷ್ಯ ಅಂತಂದರೆ ಅವನ ಬಳಿಗೆ ನಾವು ಹಣ್ಣು ಹಂಪಲು ತಗೊಂಡು ಹೋಗ್ತೇವೆ. ನಾವು ಹಣ್ಣುಗಳನ್ನು ತಗೊಂಡು ಹೋಗೋದಕ್ಕಿಂತಲೂ ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ಹೋಗಬೇಕು. ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ಹೋಗುವಾಗ ಅವನ ಕಾಲಿಗೆ ಬಲ ಬರುತ್ತದೆ. ಯಾವ ರೀತಿ ಇಲ್ಲಿ ಸಿಂಹನ ಪೇತ್ರನು ಆ ದೇವಾಲಯಕ್ಕೆ ಹೋಗುತ್ತಾ ಇದ್ರು. ಆ ಕ್ರಿಸ್ತನ ಮಕ್ಕಳು ಶಿಷ್ಯರು ದೇವಾಲಯದ
ಒಳಗೆ ಏನು ಮಾಡೋಕ್ಕೆ ಹೋಗ್ತಾ ಇದ್ರು? ಆತನ ಆ ಕುಂಟನಿಗೆ ಸ್ವಸ್ಥಪಡಿಸೋದಕ್ಕೆ ಹೋಗ್ತಾ ಇಲ್ಲ. ಅವ್ರ ಪ್ಲಾನ್ ದೇವರ ಆರಾಧನೆ ಮಾಡಬೇಕಂತ ಹೋಗಿರೋದು. ಆದರೆ ಆ ಮಗ್ಗಲಲ್ಲಿ ಒಬ್ಬ ಕುಂಟನು, ಹುಟ್ಟು ಕುಂಟನವನು. ಆ ಹುಟ್ಟು ಕುಂಟನು ಅಲ್ಲೇ ಕೂತಿರುತ್ತಾನೆ. ಹಲ್ಲೆಲೂಯಾ. ಅಲ್ಲೇ ಕೂತಿರುವಾಗ ಈ ದೇವರ ಶಿಷ್ಯರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿಂದ ಅದೇ ಮಾರ್ಗವಾಗಿ ಹೋಗುತ್ತಾ ಇರ್ತಾರೆ. ಅದೇ ಮಾರ್ಗವಾಗಿ ಹೋಗುತ್ತಾ ಇರುವಾಗ ಆ ಕುಂಟನು ಏನು ನೋಡ್ತಾನೆ ಗೊತ್ತಾ? ಇವರಿಂದ ನನಗೆ ಏನಾದರೂ ದೊರಕಿತ್ತೋ ಎಂಬುದಾಗಿ ನೋಡ್ತಾನೆ. ಹಲ್ಲೆಲೂಯಾ. ಇವರಿಂದ ನನಗೆ ಏನಾದರೂ ದೊರಕಿತ್ತೋ ಎಂಬುದಾಗಿ ನೋಡುವಾಗ ಅಲ್ಲೊಂದು ಪ್ರಶ್ನೆ ಆಗುತ್ತದೆ. ಹಲ್ಲೆಲೂಯಾ. ಅಲ್ಲಿ ಹೇಳುತ್ತಾರೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಅವರಲ್ಲಿ ಏನಿತ್ತು ಗೊತ್ತಾ? ದೇವರ ಶಕ್ತಿ ಇತ್ತು. ಪ್ರಾರ್ಥನೆ ಮಾಡುವ ಪ್ರತಿಯೊಂದು ಮಕ್ಕಳ ಮೇಲೆ ದೇವರ ಶಕ್ತಿ ಇರುತ್ತದೆ, ದೇವರ ಆತ್ಮ ಇರುತ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವ ಪ್ರತಿಯೊಂದು ಮಕ್ಕಳ ಮೇಲೆ ದೇವರ ಆತ್ಮ ನೆಲೆಗೊಂಡಿರುತ್ತದೆ. ಆ ಆತ್ಮನಿಂದಲೇ ನೀವು ಮತ್ತೊಬ್ಬರನ್ನು ಬಲಪಡಿಸಬಹುದು. ಹಲ್ಲೆಲೂಯಾ. ನೀವು ಮತ್ತೊಬ್ಬರನ್ನು ಸಹಾಯ ಮಾಡಬಹುದು. ಇಲ್ಲಿ ಇವರು ಹೇಳುತ್ತಾರೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ. ಪ್ರೈಸ್ ದಿ ಲಾರ್ಡ್. ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿ ಇರುವುದನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ನಮ್ಮಲ್ಲಿ ಏನಿದೆ ನಾವು ನೋಡಿಕೊಳ್ಳಬೇಕು. ಮುಂಚೆ ನಮ್ಮಲ್ಲಿ ಏನಿದೆ ನಾವು ನೋಡಿಕೊಳ್ಳಬೇಕು. ನಮ್ಮ ಹೃದಯ ನಾವು ತಳೆದುಕೊಳ್ಳಬೇಕು. ನಮ್ಮ ಹೃದಯ ನಾವು ಶುದ್ಧ ಮಾಡಿಕೊಳ್ಳಬೇಕು. ಪ್ರತಿದಿನ ದೇವರ ವಾಕ್ಯವನ್ನು ಓದಿ ನಾವು ಶುದ್ಧರಾಗಬೇಕಾದರೆ ಕರ್ತನ ರಕ್ತದಿಂದಲೇ ನಮ್ಮ ಪಾಪ ಪರಿಹಾರವಾಗುತ್ತದೆ. ನಾವು ಶುದ್ಧರಾಗುತ್ತೇವೆ. ಹಲ್ಲೆಲೂಯಾ. ಕರ್ತನ ವಾಕ್ಯದಿಂದಲೇ ಆಗುತ್ತೇವೆ. ಹಲ್ಲೆಲೂಯಾ. ಹೊರತು ನಾವು ಬೇರೆ ಯಾವುದರಿಂದ ಶುದ್ಧ ಆಗೋದಕ್ಕೆ ಸಾಧ್ಯವಿಲ್ಲ. ನೀವು ಸೋಪ್ ಹಚ್ಕೊಂಡ್ರೆ ಬರೀ ಶರೀರ ಮಾತ್ರ ಶುದ್ಧ ಆಗಬಹುದು. ಆದರೆ ನೀವು ಶುದ್ಧ ಆಗುವ ಹೃದಯ, ಅದು ದೇವರ ಆಲಯವಾಗಿದೆ. ಅದು ಯೇಸು ಕ್ರಿಸ್ತನ ಆಲಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಆಲಯ ಹೃದಯವಾಗಿದೆ. ಈ ಹೃದಯ ಶುದ್ಧ ಆಗಬೇಕಾದರೆ ಆ ಪರಿಶುದ್ಧವಾದ ರಕ್ತದಿಂದ ಮಾತ್ರವಾಗುತ್ತದೆ. ಆ ಪರಿಶುದ್ಧವಾದ ರಕ್ತದ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನೀವು ಶುದ್ಧರಾಗುತ್ತೀರಿ. ಹಲ್ಲೆಲೂಯಾ. ನೀವು ಶುದ್ಧರಾಗಿರುವಾಗ ಈ ಸುಂದರವಾದ ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವಾಗ ಆ ವಾಕ್ಯದಿಂದ ನೀವು ಮತ್ತೊಬ್ಬರನ್ನು ಬಲಪಡಿಸಬಹುದು. ಈ ಕುಂಟನಿಗೆ ಹೇಳ್ತಾರೆ, ಯೇಸುವಿನ ನಾಮದಲ್ಲಿ ಎದ್ದು ನಡಿ ಎಂಬುದಾಗಿ ಹೇಳುತ್ತಾರೆ. ನಾವು ಸಹ ಯಾವುದಾದ್ರೂ ಈಗ ನಮ್ಮ ರಿಲೇಷನ್ ಆಗಲಿ, ನಮ್ಮ ಪರಿಚಿತ ಇರೋರ ಬಳಿಗಾಗಲಿ ನಾವು ವಾಕ್ಯವನ್ನು ಇಟ್ಟುಕೊಂಡು ಹೋಗಬೇಕು. ಅವನಿಗೆ ಡಾಕ್ಟ್ರ್ ಏನು ಹೇಳ್ತಾನೋ ಗೊತ್ತಿಲ್ಲ, ಲೋಕದ ಮನುಷ್ಯರು ಏನು ಹೇಳ್ತಾರೆ ಗೊತ್ತಿಲ್ಲ. ಆದರೆ ನಾವು ಹೇಳಬೇಕು. ಜ್ಞಾನಗಳಲ್ಲಿ 9ನೇ ಅಧ್ಯಾಯ, ಜ್ಞಾನಗಳಲ್ಲಿ 9ನೇ ಅಧ್ಯಾಯ 11ನೇ ವಚನ, ನನ್ನಿಂದ ನಿನ್ನ ದಿನಗಳು ಹೆಚ್ಚುವು ಎಂಬುದಾಗಿ ಹೇಳಿದೆ. ಅವ್ರಿಗೆ ಹೀಗೆ ಹೇಳಬೇಕು. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರಿಂದ ನಿನ್ನ ದಿನಗಳು ಹೆಚ್ಚಾಗುವು ಎಂಬುದಾಗಿ ಹೇಳಬೇಕು. ನಿನ್ನ ಆಯುಸ್ಗಳನ್ನು, ವರ್ಷಗಳನ್ನು ವೃದ್ಧಿಯಾಗುವು ಎಂಬುದಾಗಿ ಹೇಳಬೇಕು. ಹಲ್ಲೆಲೂಯಾ. ನಾವು ಹೀಗೆ ವಾಕ್ಯವಲ್ಲೇ ಬಿತ್ತುವಾಗ ಅವರ ಶರೀರಕ್ಕೆ ಬಲ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ಅವರ ಶರೀರಕ್ಕೆ ಬಲ ಬರುತ್ತದೆ. ಹಲ್ಲೆಲೂಯಾ. ಇವತ್ತು ಅನೇಕರು ರೋಗದಕ್ಕೆ ನೋಡಿ ಆ ರೋಗ ಮರಣ ತರೋದಕ್ಕಿಂತ ಮುಂಚೆಲೇ ಇವರು ರೆಡಿ ಆಗುತ್ತಾರೆ. ರೋಗ ಅದು ತರುವುದಕ್ಕಿಂತಲೇ ಮುಂಚೆ ಇವರು ರೆಡಿ ಆಗುತ್ತಾರೆ. ಇವರು ಸಿದ್ಧರಾಗುತ್ತಾರೆ ಸಾಯೋದಕ್ಕಾಗಿ. ನಾವು ಹಾಗಿರಬಾರದು. ಇಲ್ಲ, ನನ್ನ ವಾಕ್ಯ ಹೇಳುತ್ತದೆ, ನನ್ನನ್ನು ಸೃಷ್ಟಿ ಮಾಡಿರುವ ಕರ್ತನು ಹೀಗೆ ಹೇಳುತ್ತಾರೆ, ನನ್ನಿಂದ ನಿನ್ನ ದಿನಗಳು ಹೆಚ್ಚು ಎಂಬುದಾಗಿ ಹೇಳಿದೆ. ಹಲ್ಲೆಲೂಯಾ. ನಾನು ಸಾಯುವುದಿಲ್ಲ, ನಾನು ಯೇಸುವಿಗಾಗಿ ನಿಂತುಕೊಳ್ಳುತ್ತೇನೆ. ಯೇಸುವಿನ ಸೇವೆ ಮಾಡುವುದಕ್ಕಾಗಿ ನಿಂತುಕೊಳ್ಳುತ್ತಾನೆ. ನನಗೆ ಪುನಃ ಮತ್ತೆ ಆರೋಗ್ಯ ಬರುತ್ತದೆ ಎಂಬುದಾಗಿ ನಾವು ನುಡಿಯಬೇಕು. ದೇವರ ವಾಕ್ಯ ಹೇಳುತ್ತದೆ, ನಾನೇ ಆರೋಗ್ಯದಾಯಕನು ಎಂಬುದಾಗಿ. ಹಲ್ಲೆಲೂಯಾ. ನಾನೇ ಆರೋಗ್ಯದಾಯಕನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ನನ್ನ ಯೇಸು ಆರೋಗ್ಯದಾಯಕನು.
ನನ್ನಿಂದ ನಿನ್ನ ದಿನಗಳು ಹೆಚ್ಚು ಎಂಬುದಾಗಿ ದೇವರು ಹೇಳಿದ್ದಾರೆ. ಈ ವಾಕ್ಯವನ್ನು ನಾನು ನಂಬುತ್ತೇನೆ. ನನ್ನ ದಿನಗಳು ದೇವರಿಂದ ಹೆಚ್ಚಾಗುತ್ತವೆ. ಯೇಸುವಿನ ನಾಮದಿಂದ ನನ್ನ ದಿನಗಳು ಹೆಚ್ಚಾಗುತ್ತವೆ ಎಂಬುದಾಗಿ ನೀವು ನುಡಿಯುವಾಗ ನಿಮ್ಮ ಶರೀರಕ್ಕೆ ಬಲ ಬರುತ್ತದೆ. ನಿಮ್ಮ ಶರೀರಕ್ಕೆ, ಒಣಗೋಗಿರುವ ಶರೀರಕ್ಕೆ ಯೇಸುವಿನ ಶಕ್ತಿ ಉಂಟಾಗುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಸಂಗಡಿದಾನೆ. ನೀವು ಭಯಪಡಬಾರದು. ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಯಾವತ್ತೂ ಭಯಪಡಬಾರದು. ಹಲ್ಲೆಲೂಯಾ. ಏನು ನಮ್ಮಲ್ಲಿ ಇಲ್ಲೋ ಅದನ್ನು ಬಾಯಿಂದ ನುಡಿಯಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಇಲ್ಲದನ್ನು ನಾವು ಬಾಯಿಂದ ನುಡಿಬೇಕು. ಅದು ಕರ್ತನಿಂದಲೇ ಆಗುತ್ತದೆ. ಹಲ್ಲೆಲೂಯಾ. ನಿನಗಾಗಿ ನನಗಾಗಿ ಕಲ್ವೇರಿ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಎಲ್ಲವನ್ನು ಮುಗಿಸಿದ್ದಾರೆ. ಹಲ್ಲೆಲೂಯಾ. ಎಲ್ಲವನ್ನು ಮಾಡಿ ಆತನು ಮುಗಿಸಿದ್ದಾನೆ. ನಿನ್ನನ್ನು ಏನು ಬೇಕೋ, ನಿನ್ನ ನಾಲ್ಗೆಯಲ್ಲಿ ನಿನ್ನ ಆಶೀರ್ವಾದ ಇದೆ. ನಿನ್ನ ನಾಲ್ಗೆಯಿಂದ ಏನು ನುಡಿಯುತ್ತೀಯೋ ಅದನ್ನೇ ನಿನಗೆ ಉಂಟಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಬೆಳಗ್ಗೆ ಎದ್ದು ಯಾವಾಗಲೂ ಆಶೀರ್ವಾದದ ಮಾತುಗಳನ್ನು ನುಡಿಯಬೇಕು. ನಿನ್ನ ಮನೆಗೆ ಆಶೀರ್ವಾದಗಳನ್ನು ಉಂಟಾಗುತ್ತವೆ. ನಿನ್ನ ಕುಟುಂಬದಲ್ಲಿ ಆಶೀರ್ವಾದಗಳನ್ನು ಉಂಟಾಗುತ್ತವೆ. ಹಲ್ಲೆಲೂಯಾ. ನಿನಗಾಗಿ ದೇವರು ಏನು ವಾಗ್ದಾನ ಮಾಡಿ ಇಟ್ಟಿದನೋ ಅದನ್ನು ಓದಿ ಅದನ್ನು ನೀನು ನುಡಿಯಬೇಕು. ದೇವರು ನನ್ನ ಆಯಸ್ಸುಗಳನ್ನು ಹೆಚ್ಚಿಸುತ್ತಾನೆ, ದೇವರು ನನ್ನ ದಿನಗಳನ್ನು ಹೆಚ್ಚಿಸುತ್ತಾನೆ ಎಂಬುದಾಗಿ ನೀನು ನುಡಿಯುವಾಗ ದೇವರು ನಿನಗೆ ಹಾಗೇ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಒಯ್ಯಬೇಕು ಹೊರತು ನಾವು ಹಣ್ಣು ಹಂಪಲಿಗಿಂತಲೂ ಅವು ತಗೊಂಡು ಹೋಗೋದಕ್ಕಿಂತಲೂ ದೇವರ ವಾಕ್ಯಗಳನ್ನು ಹಿಡಿದಿಟ್ಟುಕೊಂಡು ರೋಗಿಗಳ ಬಳಿಗೆ ಹೋಗಿ ನಾವು ದೇವರ ವಾಕ್ಯವನ್ನು, ಸುವಾರ್ತೆಯನ್ನು ಸಾರಬೇಕು. ಅವರಿಗೆ ರೋಗ ಗುಣವಾಗುತ್ತದೆ. ಅವರಿಗೆ ರೋಗ ಬಂದಿರುವುದೇ ದೇವರ ವಾಕ್ಯ ಹೇಳುತ್ತದೆ, ದೇವರ ನಾಮ ಮಹಿಮೆ ಪಡಿಸುವುದಕ್ಕಾಗಿ. ಆದರೆ ನಾವೇನು ಮಾಡ್ತೇವೆ ಗೊತ್ತಾ? ಆ ವಾಕ್ಯ ಅಲ್ಲೇ ಮುಚ್ಚಿಡ್ತೇವೆ. ಆದರೆ ಇದು ಹೆಂಗಾಯಿತು, ಇದು ಯಾವುದಕ್ಕೋಸ್ಕರ ಬಂತು, ಇವನಿದು ತಪ್ಪು ಮಾಡಿದನೇನೋ, ಇವನು ಸೆರೆ ಕುಡಿದನೇನೋ, ಇವೆಲ್ಲ ನಾವೇನು ಮಾಡ್ತೇವೆ, ಗುಣಗೊಡ್ತೀವಿ. ಇವೆಲ್ಲ ಸೈಡಿಗೆ ಇಡಬೇಕು. ಆದರೆ ಅವನಿಗೆ ಮೇಲಕ್ಕೆತ್ತದು ನೋಡಬೇಕು. ಹಲ್ಲೆಲೂಯಾ. ಅವನು ಆಲ್ರೆಡಿ ಕೆಳಗಿದ್ದಾನೆ, ಆಲ್ರೆಡಿ ಕುಗ್ಗಿ ಹೋಗಿದ್ದಾನೆ. ಆದರೆ ನಾವು ಅವನನ್ನು ಕುಗ್ಗಿಸೋದಕ್ಕೆ ನೋಡಬಾರ್ದು. ಪ್ರೈಸ್ ದಿ ಲಾರ್ಡ್. ಅವನನ್ನು ನಾವು ಕುಗ್ಗಿಸೋದಕ್ಕೆ ನೋಡಬೇಕಾಡದು, ಅವನನ್ನು ನಾವು ಬಲಪಡಿಸಬೇಕು. ಹಲ್ಲೆಲೂಯಾ. ಅವನನ್ನು ಬಲಪಡಿಸಬೇಕು. ಯಾವ ರೀತಿ ಪೇತ್ರ ಬಲಪಡಿಸಿದನಲ್ಲ ಅದೇ ರೀತಿ ನಾವು ಬಲಪಡಿಸಬೇಕು. ನನ್ನಲ್ಲಿರುವುದನ್ನು ನಾನು ನಿನಗೆ ಕೊಡುತ್ತೇನೆ ಎಂದು ಹೇಳಬೇಕು. ಹಲ್ಲೆಲೂಯಾ. ನನ್ನಲ್ಲಿರುವುದನ್ನು ನಾನು ನಿನಗೆ ಕೊಡುತ್ತೇನೆ, ಯೇಸುವಿನ ನಾಮದಲ್ಲಿ ನೀನು ಹೇಳು ಎಂದು ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ಅವನ ಶರೀರಕ್ಕೆ ಬಲ ಬರುತ್ತದೆ. ಅವನ ಕುಟುಂಬಕ್ಕೆ ಮತ್ತೆ ಅವನ ಕಣ್ಣೀರುಗಳನ್ನು ಹೋಗಿ ನಿನ್ನ ದುಃಖಗಳನ್ನು ಸಂತೋಷವಾಗಿ ಮಾರ್ಪಡಿಸುತ್ತದೆ ಎಂಬುದಾಗಿ, ನಿನ್ನ ದುಃಖಗಳನ್ನು ಕೊನೆಗಾಣು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅದೇ ಪ್ರಕಾರ ಆ ದುಃಖದಲ್ಲಿರುವಂಥ ಅವನ ಕುಟುಂಬನು ಸಂತೋಷವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ನೀನು ಎಲ್ಲೇ ಹೋದರೂ ದೇವರ ವಾಕ್ಯಗಳನ್ನು ಹಿಡಿದಿಟ್ಟುಕೊಂಡು ಹೋಗು. ಅಲ್ಲಿ ಹೋಗುವಾಗ ನಿನ್ನ ಮೇಲಿರುವ ಅಭಿಷೇಕವನ್ನು ಆ ರೋಗಿ ಮೇಲೆ ಎಳೆದು ಬರುವಾಗ ಯೇಸುವಿನ ನಾಮದಲ್ಲಿ ಅವನಿಗೆ ಗುಣವಾಗುತ್ತದೆ. ಅವನು ಗುಣವಾಗಿದ ಮೇಲೆ ಅವನು ಸಾವಿರಾರು ಜನಕ್ಕೆ ನಿಂತು ಸಾಕ್ಷಿಗಳನ್ನು ಹೇಳುತ್ತಾನೆ. ಪ್ರೈಸ್ ದಿ ಲಾರ್ಡ್. ಅವನು ಸಾಕ್ಷಿ ಹೇಳುವಾಗ ಪರಲೋಕದಲ್ಲಿ ಯೇಸುವಿನ ನಾಮಕ್ಕೆ ಮಹಿಮೆ ಉಂಟಾಗುತ್ತದೆ. ಹಲ್ಲೆಲೂಯಾ. ನಾವು ಕೆಲಸ ಮಾಡಬೇಕೇನು ಗೊತ್ತಾ? ನಾವೆಲ್ಲದರಲ್ಲಿ ಕರ್ತನಾದ ಯೇಸುವಿನ ನಾಮ ಮಹಿಮೆ ಉಂಟಾಗಬೇಕು. ನಾವು ಮಾತಾಡೋದ್ರಲ್ಲಾಗಲಿ, ನುಡಿಯೋದ್ರಲ್ಲಾಗಲಿ, ನಾವು ನಡೆಯೋದ್ರಲ್ಲಾಗಲಿ, ನಾವು ಯಾವ ಸ್ಥಳಕ್ಕೆ ಹೋದರೂ ಆ ಸ್ಥಳದಲ್ಲಿ ದೇವರ ನಾಮ ಮಹಿಮೆ ಉಂಟಾಗುವ ಕೆಲಸ ಮಾಡಬೇಕು. ಆಗ ದೇವರು ನಿನ್ನನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸುತ್ತಾನೆ. ಹಲ್ಲೆಲೂಯಾ. ನಿನ್ನನ್ನು ದೇವರ ಆಶೀರ್ವಾದ ಮಾಡುತ್ತಾರೆ. ಇನ್ನು ಮೇಲೆ ನೀನು ಎಲ್ಲೇ ಹೋಗಿದ್ರು ದೇವರ ವಾಕ್ಯಗಳನ್ನು ಹಿಡಿದಿಟ್ಟುಕೊಂಡು ಹೋಗು. ಅಲ್ಲಿ ಯಾವ ರೋಗಿಯಾಗಿದ್ದರೂ ಅವನನ್ನು ನೀನು ಆಶೀರ್ವಾದ ಮಾಡುವಾಗ ಪರಲೋಕ ತೆರೆದು ದೇವರ ಆಶೀರ್ವಾದ ಮಾಡುತ್ತಾನೆ. ಅವನು ಯಾರೋ ನಮಗೆ ಗೊತ್ತಿಲ್ಲ, ಆದರೆ ಅವನು ನಜರೇತಿನ ಯೇಸುವಿನ ಮಗನು. ಹಲ್ಲೆಲೂಯಾ. ನಜರೇತಿನ ಯೇಸು ಕ್ರಿಸ್ತನ ಮಕ್ಕಳು. ನಾವು ಲೋಕದಾಗಿರುವಂಥ ಪ್ರತಿಯೊಬ್ಬರು ದೇವರ ಮಕ್ಕಳಾಗಿದ್ದೇವೆ. ದೇವರ
ಪುತ್ರಿಯರು ಆಗಿದ್ದೇವೆ. ಹಾಲೆಲೂಯ. ಭಯಪಡಬೇಡಿರಿ, ದೇವರು ನಿಮ್ಮ ಆಯುಸ್ಸುಗಳನ್ನು ಹೆಚ್ಚಿಸುತ್ತಾನೆ, ನಿಮ್ಮ ವರ್ಷಗಳನ್ನು ವೃದ್ಧಿಪಡಿಸುತ್ತಾನೆ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ. ನೀನು ಯಾವ ಪರಿಸ್ಥಿತಿಯಲ್ಲಿ ಈ ವಾಕ್ಯ ಕೇಳುತ್ತಿದ್ದು ಗೊತ್ತಿಲ್ಲ, ನಿನ್ನ ಸಂಗಡ ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ಇನ್ನು ಮೇಲೆ ಚಿಂತೆ ಮಾಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲೆಂದು ಕರ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್.